ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಫೈನಲಿ ವೆಕೇಷನಿಂದ ಬಂದ್ವಿ. ವೆಕೇಷನಿಂದ ಬಂದಮೇಲೆ ಮನೆ ಕತೆ ಹೇಗಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅರ್ಧ ಕ್ಲೀನ್ ಮಾಡಿದ್ದೀವಿ, ಇನ್ನೂ ಅರ್ಧ ಕ್ಲೀನ್ ಮಾಡಬೇಕು. ಬಟ್ಟೆಗಳೆಲ್ಲ ಇನ್ನು ವಾಶ್ ಕೊಡಬೇಕು, ಯಾಕೆಂದರೆ ಇಲ್ಲಿ ಡ್ರೈ ಮಾಡೋಕ್ಕಾಗಲ್ಲ, ಮಳೆ ಬರ್ತಾ ಇದೆ. ಅಷ್ಟೊಂದು ಬಟ್ಟೆಗಳೆಲ್ಲ ಇಲ್ಲೇ ಡ್ರೈ ಮಾಡೋಕ್ಕೆ. ಸೊ ಬಿಸಿಲಿದ್ರೆ ವಾಶ್ ಮಾಡಿ ಎವ್ರಿ ಡೇ ವಾಶ್ ಮಾಡಿ ಹಾಕ್ಬಿಡ್ತಾ ಇದೆ. ತೋರಿಸ್ತೀನಿ. ಬೆಳಿಗ್ಗೆ ಎದ್ದು ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ನೆನ್ನೆ ಎಲ್ಲ ಫುಲ್ ಕೆಲಸ ಅದು ಇದು ಆಯಿತು ಬಂದಿದ್ಮೇಲೆ. ಸೊ ನೆಮ್ಮದಿಯಾಗಿ ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ ಇವಾಗ. ಸೊ ನೋಡ್ಬೋದು ಇಲ್ಲಿ ಸ್ನ್ಯಾಕ್ಸು ಅದು ಇದು ಚಾಕ್ಲೇಟ್ಸು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಕೊಡೋಕ್ಕೆ ತಂದಿರೋದು. ಅಲ್ಲಿ ನೋಡಿದ್ರೆ ಬಟ್ಟೆಗಳು, ಹೊಸದು ಹಾಲ್ ವಿಡಿಯೋ ಮಾಡಬೇಕದು. ಸೊ ಇಲ್ಲಿ ವೆಕೇಶನ್ ತೊಗೊಂಡೋಗಿ ಸ್ವಲ್ಪ ಬಟ್ಟೆಗಳು ಏನು ಮಿಕ್ಕಿರೋದು ಹಾಕ್ಕೊಳ್ದೇ ಇರೋದು ಮತ್ತು ವಾಶ್ ಮಾಡ್ಕೊಂಡಿರೋದು ಅಲ್ಲೇ ಸ್ವಲ್ಪ. ಸೊ ಅದೆಲ್ಲ ಇದೆ. ಇವತ್ತು ಮನೆ ಹೆಂಗಿದೆ ಫ್ರೆಂಡ್ಸ್. ಇದೆಲ್ಲ ಅರೇಂಜ್ ಮಾಡೋದ್ರ ಮಧ್ಯೆ ಆ ಮನೆಯಲ್ಲಿ ಫುಲ್ಲು ಗ್ರೋಸರಿ ಎಲ್ಲ ಖಾಲಿ ಆಗಿದೆ. ಸೊ ತಗೊಂಬರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಜಿಯನ್ ಫ್ರೆಂಡ್ ಕೂಡ ಅಷ್ಟರಲ್ಲಿ ಬಂದ್ಲು ಅನ್ಸುತ್ತೆ ಆಟ ಆಡೋಕ್ಕೆ. ಸೊ ಗ್ರೋಸರಿ ತರೋದಕ್ಕೆ ನಾವು ಹೋದ್ವಿ ಸ್ಮಾರ್ಟ್ ಬಜಾರ್ಗೆ. ಬರೀ ಗ್ರೋಸರಿ ಶಾಪಿಂಗ್ ಅಷ್ಟೇ ಅಂತ ಅನ್ಕೊಂಡ್ ಬಂದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ವುಮೆನ್ಸ್ ವೆಡ್ನೆಸ್ಡೇ ಈವೆಂಟ್ ಇದೆ. ಸೊ ಅದನ್ನ ನೋಡ್ತಾ ಇದ್ರೆ ನನಗನ್ಸ್ತಿದೆ ಇವತ್ತು ತುಂಬಾ ಫನ್ ಇರುತ್ತೆ ಮತ್ತೆ ಮೋರ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ. ಸೊ ಬನ್ನಿ ಏನಿದೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ. ವೆಡ್ನೆಸ್ಡೇ ಈವೆಂಟ್ ಏನಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಷ್ಟೊಂದು ಜನ ಹೆಣ್ಮಕ್ಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅಲ್ಲಿ ಶಾಪಿಂಗ್ಗೆ ಅಂತ ಬಂದಿರೋರು. ಅಂದರೆ ಫನ್ ಗೇಮ್ಸ್ ಎಲ್ಲ ಇತ್ತು ನೋಡಿ. ಈ ಥರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾವುದು ಫ್ರೂಟ್ ಅಂತ ಐಡೆಂಟಿಫೈ ಮಾಡೋದು. ನಾನು ಕೂಡ ಟ್ರೈ ಮಾಡಿದೆ, ನನಗೂ ಕೂಡ ಗಿಫ್ಟ್ ಬಂತು. ಆಡಬೇಕಾದ್ರೆ ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ ತುಂಬ ಫನ್ ಆಗಿತ್ತು ಅಂತ ಹೇಳ್ಬೋದು. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಗೇಮ್ ಆಡ್ತಾ ಆಡ್ತಾ. ಒಂಥರ ಮಗುನೇ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಅದಾದಮೇಲೆ ಈ ಥರ ನಾವು ಬಲೂನ್ ಪಾಸ್ ಮಾಡೋ ಗೇಮ್ ಕೂಡ ಆಡಿದ್ವಿ. ಇದರಲ್ಲಿ ನಾನು ಸೋತ್ಬಿಟ್ಟೆ, ಗೆಲ್ಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಈ ಗೇಮ್ ಕೂಡ. ಫ್ರೆಂಡ್ಸ್ ಅವಾಗಿಂದ ತುಂಬಾನೇ ಫನ್ ಇತ್ತು ಅಂತ ಹೇಳ್ಬೋದು. ಸೊ ಇವಾಗ ಫನ್ ಸಾಕು, ಬನ್ನಿ ಕೆಲಸ ಮಾಡೋಣ, ಗ್ರೋಸರಿ ಶಾಪಿಂಗ್ ಮಾಡೋಣ ಮನೆಗೋಸ್ಕರ. ನನಗೆ ಗ್ರೋಸರಿ ಶಾಪಿಂಗ್ ಮಾಡೋದು ಕೂಡ ತುಂಬ ಇಷ್ಟ. ಹಾಗೆಯೇ ಪ್ರೈಸ್ ಕೂಡ ಕಂಪೇರ್ ಮಾಡಿ ನೋಡ್ತಾನೆ ಇರ್ತೀನಿ. ಸೊ ಕಂಪೇರೇಟಿವ್ಲಿ ಸ್ಮಾರ್ಟ್ ಬಜಾರಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಬೋದು. ಏನ್ ಗೊತ್ತಾ, ಸ್ಮಾರ್ಟ್ ಬಜಾರ್ದು ಬೆಸ್ಟ್ ಥಿಂಗ್ ಏನಂದ್ರೆ ನಿಮ್ಗೆ ಎಲ್ಲವೂ ಒಂದೇ ರೂಫಲ್ಲಿ ಸಿಗುತ್ತೆ, ಒಂದೇ ರೂಫ್ ಕೆಳಗಡೆ. ಸೊ ಅವ್ರದ್ದು ಅಮೇಝಿಂಗ್ ಡೀಲ್ಸ್ ಇದೆ. ಇದರಿಂದ ನಿಮ್ಗೆ ಜಾಸ್ತಿ ಸೇವ್ ಮಾಡ್ಬೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಇವತ್ತು ಇಲ್ಲಿ ಬಂದಿದ್ದು ನಾಟ್ ಫಾರ್ ಜಸ್ಟ್ ಗ್ರೋಸರಿ ಶಾಪಿಂಗ್, ಏನಂದ್ರೆ ವುಮೆನ್ ವೆಡ್ನೆಸ್ಡೇ ಈವೆಂಟ್ ಏನಿದೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಇನ್ನೂ ತುಂಬಾ ಫನ್ ಆಗಿತ್ತು ಮತ್ತೆ ನನಗೆ ತುಂಬಾ ಇಷ್ಟ ಆಯಿತು. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಗ್ರೋಸರಿ ಶಾಪಿಂಗ್ ನನಗೆ ಇವತ್ತು ಇಷ್ಟ ಆಗಿದ್ದು ವುಮೆನ್ಸ್ ವೆಡ್ನೆಸ್ಡೇ ಎವ್ರಿ ವೀಕ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಎವ್ರಿ ವೀಕು ಡಿಫ್ರೆಂಟ್ ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಇದೊಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಫನ್ನು ಮತ್ತು ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ, ಮಿಡ್ ವೀಕ್ ಬ್ರೇಕ್ ತೊಗೊಳೋದಕ್ಕೆ. ಸೊ ನೀವೇನಾದರೂ ನಿಯರ್ ಬೈ ಇದ್ದರೆ ಡೆಫಿನೆಟ್ಲಿ ನೀವು ಹೋಗಿ ಒಂದ್ಸರಿ ಚೆಕ್ ಮಾಡಿ. ಶಾಪಿಂಗ್ ಆ್ಯಂಡ್ ಸೆಲ್ಫ್ ಕೇರ್ ಆಲ್ ಇನ್ ಒನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಇನ್ನೇನು ಜಾಸ್ತಿ ಬೇಕು ಹೇಳಿ.
ಎಷ್ಟೊಂದು ದಿನ ಆದ್ಮೇಲೆ ನಮ್ಮನೆ ಕಿಚನ್ ನೋಡ್ತಾ ಇರ್ತೀರಾ, ಇವಾಗ ಕುಕ್ ಮಾಡ್ತಾ ಇದ್ದೀನಿ. ಸೊ ನನಗೂ ಅಷ್ಟೇ ಎಷ್ಟೊಂದು ದಿನ ಆದ್ಮೇಲೆ ಕುಕ್ ಮಾಡ್ತಿರೋದಲ್ವಾ, ಅದೊಂಥರ ಮೂಡೇ ಇಲ್ಲ ಕುಕ್ ಮಾಡೋದಕ್ಕೆ. ಬಟ್ ಏನು ಮಾಡೋದು, ರೆಗ್ಯುಲರ್ ರೂಟೀನ್ ಬರಲೇಬೇಕು. ಸೊ ಇನ್ನೂ ವೆಕೇಶನ್ ಮೂಡಲ್ಲೇ ಇರೋಕ್ಕಾಗಲ್ಲ. ಸೊ ನಿನ್ನೆ ಬಂದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಎಲ್ಲ ಶೂಟ್ ಮಾಡೋದಿತ್ತು, ಅದೆಲ್ಲ ಮುಗಿಸಿ ಈಗನೇ ಒಂದು 2-3 ವೀಡಿಯೋಸ್ ಇನ್ನೂ ಹಾಕೋದಿದೆ. ಎಡಿಟಿಂಗ್ ಮಾಡ್ತಾ ಇದ್ದೀನಿ, ಅದೊಂದು ಟ್ರಾವೆಲ್ ವೀಡಿಯೋಸು. ಸೊ ಅದನ್ನು ಮಾಡಬೇಕು. ಎಲ್ಲ ಫಸ್ಟ್ ಬಟ್ಟೆಗಳೆಲ್ಲ ಕ್ಲಿಯರ್ ಮಾಡಬೇಕು. ಅದಾದಮೇಲೆ ತಂದಿರೋದು ಎಲ್ಲರಿಗೂ ಕೊಡೋದೆಲ್ಲ ಒಂದೊಂದು ಪ್ಯಾಕ್ ಮಾಡಿ ಇಡಬೇಕು, ಗಿಫ್ಟ್ಸ್ ಎಲ್ಲ. ಸೊ ಇದೇ ಆಗ್ಬಿಡಿದೆ ಬಂದಾಗಿಂದ. ನೆನ್ನೆ ಅಟ್ಲೀಸ್ಟ್ ಕುಕ್ ಮಾಡಲಿಲ್ಲ, ನೆನ್ನೆ ಆಗಲಿಲ್ಲ ನನಗೆ. ಬಟ್ ಇವತ್ತಿನ ಕುಕ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸುಮ್ಮನೆ ಅಲ್ಲಿ ಹೊರಗಡೆ ತಿಂದಿರ್ತೀವಿ, ಇಲ್ಲಿ ಹೊರಗಡೆ ತಿನ್ನೋದು ಬೇಡ ಅಂತ. ಬಂದ ತಕ್ಷಣ ಜಿಯನ್ ಸ್ಟಾರ್ಟ್ ಆಯಿತು. ಅದೆಲ್ಲ ಏನೂ ಸಿಗ್ತಿರ್ಲಿಲ್ಲ ಅಲ್ಲ, ಪೂರಿ ಇದೆಲ್ಲ. ಸೊ ಪೂರಿ ದೋಸೆ ಒಂದು ಸ್ಟಾರ್ಟ್ ಆಯಿತು. ಸೊ ನಾಳೆ ದೋಸೆ ಮಾಡುವಂತ, ಚಿಕನ್ ಕರಿ ಮಾಡುವಂತ. ಸೊ ಇವತ್ತು ಪೂರಿ ಮಾಡು, ಕಡಲೆಕಾಳು ಸಾಂಬಾರು ಮಾಡು. ಫ್ರೆಂಡ್ಸ್ ಊಟ ರೆಡಿ ಆಯಿತು, ಮಾಡಬೇಕು. ಎಷ್ಟೊಂದು ದಿನ ಆದಮೇಲೆ ಮನೇಲಿ ಮಾಡ್ಕೊಂಡು ತಿಂತಿರೋದು ಒಂಥರ ಅದು ಇದೇ ಬೇರೆ. ಸೊ ನಾನಂತೂ ಆಲ್ಮೋಸ್ಟ್ ಮಂಡೇ ಟು ಸ್ಯಾಟರ್ಡೇವರೆಗೂ ಮನೇಲೇ ಮಾಡೋದು. ಏನಾದ್ರು ಸಂಡೇ ಒಂದ್ಸರಿ ಹೊರಗಡೆ ತಿನ್ನೋದು, ಅದನ್ನು ತೋರಿಸಿರ್ತೀನಿ. ಆವಾಗ ಒಂದೊಂದ್ಸರಿ ಏನು ಮಾಡ್ಬಿಡ್ತಾರೆ ಅಂದರೆ ಯಾವಾಗಲೂ ಹೊರಗಡೆ ತಿಂತೀರಾ ಅಂತ. ಏಕೆಂದರೆ ವೀಕೆಂಡ್ಸಲ್ಲಿ ನಾನು ಜಾಸ್ತಿ ಬ್ಲಾಗ್ಸ್ ಮಾಡೋದು, ತುಂಬ ಸರಿ ಹೇಳಿದ್ದೀನಿ. ಏನಾದರೂ ಸ್ಪೆಷಲಾಗಿ ಮಾಡ್ತಿರ್ತೀವಿ ವೀಕೆಂಡ್ಸಲ್ಲಿ, ಅದಕ್ಕೆ. ಬಟ್ ನನಗೆ ಸ್ವಲ್ಪ ಏನು ಗೊತ್ತಾ, ನಾನು ಯಾವಾಗಾದ್ರೂ ವೆಕೇಷನ್ಗೆ ಹೋದರೆ ವೆಕೇಷನ್ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಬಟ್ ಆಮೇಲೆ ಸ್ವಲ್ಪ ಆಗ್ತಿದ್ದಂಗೆ ನಂಗೆ ಏನಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಮನೆ ಊಟ ಮಾಡಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಅಜ್ಜಿಯನ್ನು ಕೂಡ ತಿಂತಿದ್ದಾನೆ, ಹೋಗಿ ಫಸ್ಟ್ ಊಟ ಮುಗಿಸ್ಬಿಡ್ತೀನಿ. ಮನೆ ಸ್ವಲ್ಪ ಇವತ್ತು ಅಲ್ಲಲ್ಲೇ ಹರಡಿಕೊಂಡಿದೆ, ನಿಮಗೆ ಗೊತ್ತು. ಯಾಕೆಂದ್ರೆ ಅದೆಲ್ಲ ಕ್ಲಿಯರ್ ಮಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಒಬ್ಬಳೇ ಎಲ್ಲ ಕ್ಲಿಯರ್ ಮಾಡಬೇಕಲ್ಲ, ಅದಕ್ಕೆ ಒಂದು 3-4 ಡೇಸ್ ಬೇಕು. ಚಂದು ಹೆಲ್ಪ್ ಮಾಡ್ತಾರೆ, ಬಟ್ ಅವ್ರಿಗೆ ಪಾಪ ಜಾಸ್ತಿ ಕಾಲ್ಸೇ ಇರುತ್ತೆ. ಸೊ ಅದಾದಮೇಲೆ ಮಧ್ಯಾಹ್ನ ಕುಕ್ ಮಾಡಿದ್ದು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಡೋಗಿ ನಾವು ಯಾವಾಗಲೂ ಯುಟೆನ್ಸಿಲೆಲ್ಲ ಹಿಂದೆನೇ ವಾಶ್ ಮಾಡೋದು, ಅಲ್ಲಿ ಹಾಕ್ತಾ ಇದ್ದೆ ನಾನು. ಸೊ ನಮ್ಮ ಮನೆ ಬಾಲ್ಕನಿಗೆ ಬಂದು ಎಷ್ಟು ದಿನ ಆಗಿದ್ದು, ಇವಾಗ ಬರ್ತಿದ್ದೀನಿ, ಖುಷಿ ಆಗ್ತಿದೆ. ಅಯ್ಯೋ ನೋಡಿರಿ ಹೆಂಗಾಗಿದೆ ಫ್ರೆಂಡ್ಸ್. ಸೊ ನೋಡ್ಬೋದು, ಮನೇಲಿ ಇದ್ದಿಲ್ವಲ್ಲ, ಮಳೆಗೆ ಎಲ್ಲ ಇದು ಪೀಸ್ ಆಗಿ ಬಿದ್ದೋಗ್ಬಿಟ್ಟದೆ. ಅಲ್ಲಿ ಪೀಸ್ ಕೆಳಗಡೆ ಬಿದ್ದೋಗಿದೆ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ, ಅದನ್ನ ಮತ್ತೆ ಹಾಕಿಸ್ಬೇಕು. ತುಂಬ ಬೇಜಾರಾಗ್ತಿದೆ. ಇದು ಎಷ್ಟು ಆಲ್ಮೋಸ್ಟು ಇದು ಇಷ್ಟಕ್ಕೇನೆ ಆಲ್ಮೋಸ್ಟು 70,000 ಏನೋ ಆಗಿತ್ತು ಅವಾಗ ಮಾಡಿಸ್ಬೇಕಾದ್ರೆ. ಈ ಥರ ಎಲ್ಲ ಬಿದ್ದೋಗಿರೋದು ಗೊತ್ತಾಗ್ತಿಲ್ಲ ಏನು ಮಾಡೋದು. ಅಲ್ಲಿ ಪಾಟ್ಗಳೆಲ್ಲ ಬಿದ್ದೋಗಿದೆ. ಸೊ ಮನೇಲಿದ್ರೆ ಏನಾಗುತ್ತೆ ಅಂದರೆ ಬಂದು ನೋಡ್ಕೋತಾ ಇರ್ತೀವಲ್ಲ, ಗೊತ್ತಾಗುತ್ತೆ ಏನಾಗ್ತಿದೆ ಅಂತ. ಮನೇಲಿದ್ದರೆ ಇದ್ದಾಗ ಈ ಥರ ಆಗುತ್ತೆ, ಗೊತ್ತಿಲ್ಲ ಏನು ಮಾಡೋದು. ನೋಡಿ ಫುಲ್ಲು ವಾಲು ಹೋಗಿದೆ. ಮತ್ತೆ ನೋಡಿ ಅಲ್ಲಿ ಇದು ಎಲ್ಲ ಫುಲ್ಲು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಸ್ವಲ್ಪ ಬ್ಲಾಗ್ ಮಾಡಿದೆ, ಆಮೇಲೆ ನೈಟು ಫುಲ್ ಮಾಡಲಿಲ್ಲ. ದೋಸೆ ಎಲ್ಲ ರುಬ್ಬಿಟ್ಬಿಟ್ಟು ಸ್ವಲ್ಪ ಟಿ ವಿ ನೋಡ್ತಾ ಇದ್ವಿ. ಯಾಕೆಂದರೆ ಟಿ ವಿ ಎಲ್ಲ ನೋಡು ಇಷ್ಟೊಂದು ದಿನ ಆಗಿತ್ತಲ್ಲ, ಅದಕ್ಕೆ. ಆಮೇಲೆ ಮಲಗಿಬಿಟ್ವಿ. ಸೊ ಇವಾಗ ಎದ್ದು ನಾನು ಕಾಫಿ ಮಾಡ್ತಾ ಇದ್ದೀನಿ. ಸೊ ಕಾಫಿ ಪುಡಿ ಥೈಲ್ಯಾಂಡಿಂದನೇ ತಂದಿದ್ದೆ, ಸ್ಪೆಷಲ್ಲು ಇದಕ್ಕೆ ಅಂತಲೇ, ಮೆಷಿನ್ಗೆ ಅಂತಲೇ. ಚೆನ್ನಾಗಿದೆ. ಸೊ ನನ್ನ ರೂಟೀನ್ ಮತ್ತೆ ಶುರು ಆಯಿತು. ಬ್ಲ್ಯಾಕ್ ಕಾಫಿ, ಡ್ರೈ ಫ್ರೂಟ್ಸ್.
ಬ್ಯಾಗ್ ಏನಿದೆ, ಈ ಬ್ಯಾಗ್ ನಾವು ತುಂಬ ಟ್ರಾವೆಲ್ ಮಾಡ್ಬೇಕಾದ್ರೆ ಒಳಗಡೆ ಇಟ್ಕೊಂಡು ಹೋಗಿರ್ತೀವಿ. ಆ ಕಡೆಯಿಂದ ಬರ್ಬೇಕಾದ್ರೆ ಎಕ್ಸ್ಟ್ರಾ ಏನಾದರೂ ಹರೆ ತೊಗೊಂಡು ಬರ್ತೀವಿ. ಈ ಸರಿ ತೊಗೊಂಡೋಗಿ ತಂದಮೇಲೆ ಸ್ವಲ್ಪ ಏನೋ ಹಾಳಾಗಿತ್ತು. ಸೊ ಅದನ್ನು ಚಂದು ನೋಡ್ತಿದ್ದಾರೆ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಥೈಲ್ಯಾಂಡ್ ಟ್ರಿಪ್ ಹೋಗಿದ್ದಾಗ ಬ್ಯಾಂಕಾಕಿಂದ ಹಾಲ್ ವಿಡಿಯೋ ಸಪ್ರೇಟಾಗಿ ಮಾಡ್ತೀನಿ, ಏನೇನು ತೊಗೊಂಡು ಬಂದೆ ಅಂತ ಅಲ್ಲೇ ಇಟ್ಟಿದ್ದೀನಿ. ಸಪ್ರೇಟಾಗಿ ತೋರಿಸ್ತೀನಿ ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಫ್ಯಾಮಿಲಿಗೆಲ್ಲ ಏನು ಶಾಪಿಂಗ್ ಮಾಡಿದ್ದೀನಿ ಅದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ಒಂದು ಈ ಬ್ಲಾಗಲ್ಲಿ ತೋರಿಸೋಣ ಅಂತ ನನಗೆ ಹೊಸ ಸದಸ್ಯ ನನ್ನ ಜೊತೆಗೆ ಬ್ಯಾಂಕಾಕಿನ ಕರ್ಕೊಂಡ್ಬಂದಿದ್ದೀನಿ ಅವ್ರನ್ನ. ಸೊ ಇದು ಕ್ಯಾಮ್ರಾ ಹೊಸ, ಅದು ಟ್ರಾವೆಲ್ಗೆ ಅಂತ ತೊಗೊಂಡೆ. ಇದು ಆಸ್ಮೋ ಪಾಕೆಟ್ 3. ಇದು ಆಲ್ಮೋಸ್ಟ್ 1.5 ಇಯರ್ಸಿಂದ ಅನ್ಕೋತಿದ್ವ ತಗೋಬೇಕಂತ. 1.5 ವರ್ಷದಿಂದ ಚಂದ್ರು ಹೇಳ್ತಾ ಇದ್ರು ಇದು ಚೆನ್ನಾಗಿರುತ್ತೆ ತಗೋ, ನಿಂಗೆ ಟ್ರಾವೆಲ್ ಮಾಡಬೇಕಾದ್ರೆ ಇಲ್ಲ ಹೊರಗಡೆ ಶೂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ನಾನು ಸ್ವಲ್ಪ ದುಡ್ಡು ಜಾಸ್ತಿ ಯೋಚನೆ ಮಾಡ್ಕೊಂಡು ಆಮೇಲೆ ಫೈನಲಿ ಇಂಡಿಯಾಗಿಂತ ಒಂದು ಸ್ವಲ್ಪ ಅಲ್ಲಿ ಕಡಿಮೆ ಸಿಕ್ತು. ಒಂದು 3-4,000 ಕಮ್ಮಿ ಆಯ್ತಾ, 13,000 ಕಮ್ಮಿ ಆಯ್ತಾ. ಸೊ ಅಂದರೆ ನಮ್ಗೆ ಇದೆಲ್ಲ ಟ್ಯಾಕ್ಸ್ ಎಲ್ಲ ವಾಪಸ್ ಬಂದು ತಾನೆ, ಟ್ಯಾಕ್ಸ್ ಎಲ್ಲ ಸೇರಿಸಿ ಅಂದರೆ ನಮಗೆ ಇದು ಪ್ಯಾಕ್ ರಿಫಂಡ್ ಬರುತ್ತಲ್ಲ ಅದೆಲ್ಲ ಸೇರಿಸಿ 13 ಇಲ್ಲ ಒಂದು 10 ಇರಬೇಕು. 13,000 ಅಷ್ಟು ಕಮ್ಮಿ ಆಯಿತು. ಅದಕ್ಕೆ ತೊಗೊಂಡು ಬಂದ್ವಿ ಅಲ್ಲಿಂದ. ಸೊ ಖುಷಿ ಆಗ್ತಿದೆ, ಯೂಸ್ ಮಾಡ್ತೀನಿ ನೆಕ್ಸ್ಟು ಬರೋ ಬ್ಲಾಗ್ಸಲ್ಲಿ. ಅಂದರೆ ಮನೇಲಿದ್ದಾಗ ನಾನು ನಾರ್ಮಲ್ ಈ ಕ್ಯಾಮ್ರಲ್ಲಿ ಯೂಸ್ ಮಾಡ್ತೀನಿ. ಸೊ ಔಟ್ಸೈಡ್ ಹೋದಾಗ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಇದನ್ನ ಮೇಲೆ ನನಗೆ ಬೆಸ್ಟ್ ಫ್ರೆಂಡ್, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಫುಲ್ ಕ್ರಿಯೇಟರ್ ಕಾಂಬೋ ತೊಗೊಂಡಿದ್ದೀನಿ, ಮೈಕು ಎಲ್ಲ. ಸೊ ಇನ್ನೊಂದು ಸೋನಿ ಕ್ಯಾಮ್ರಾ ಇತ್ತು ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಯೂಸ್ ನೋಡಿರ್ತಾರಲ್ಲ ತುಂಬ ಸರಿ ಫೋಟೋಸಲ್ಲೆಲ್ಲ. ಅದೇನಂದರೆ ಜೇನ್ ಮತ್ತು ನನ್ನ ಫ್ರೆಂಡ್ ಗಲಾಟೆ ಮಾಡ್ತಿರ್ತಾರೆ. ಅದ್ರಲ್ಲಿ ಏನಂದರೆ ಅದು ವಾಯ್ಸ್ ಅಷ್ಟೊಂದು ಬರ್ತಾ ಇರಲಿಲ್ಲ. ಇಲ್ಲಿ ಹಾಕೊಬೇಕಿತ್ತು ಮೈಕು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಇನ್ನೊಂದು ಏನಾದ್ರು ಬೇರೆ ತೊಗೋಬೇಕಂತ. ಫೈನಲಿ ಫುಲ್ ಕ್ರಿಯೇಟರ್ ಕಾಂಬೋ ತೊಗೊಂಡ್ಬಿಟ್ಟಿದ್ದೀನಿ, ಮೈಕು ಎಲ್ಲ ಇದ್ರ ಜೊತೆಗೆ ಇದೆ. ಸೊ ಏನಿಲ್ಲ, ಇದು ಇಷ್ಟು ಚಿಕ್ಕ ಬ್ಯಾಗಲ್ಲಿ ಹಾಕೊಂಡು ಹೋದ್ರೂ ಆಗುತ್ತೆ. ಆಮೇಲೆ ದೊಡ್ಡ ಕ್ಯಾಮ್ರಾವಿಲ್ಲ, ಇಷ್ಟು ಚಿಕ್ಕ ಕ್ಯಾಮ್ರಲ್ಲಿ. ಸೊ ನೋಡೋಣ ನೆಕ್ಸ್ಟ್ ಯಾವಾಗ ಮಾಡ್ತೀನಿ ಇದರಲ್ಲಿ ಅಂತ. ಔಟ್ಸೈಡ್ ಎಲ್ಲ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ಸೊ ಇದಕ್ಕೋಸ್ಕರನೇ ಔಟ್ಸೈಡ್ ಹೋಗಿ ಎಲ್ಲರೂ ಶೂಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಈವ್ನಿಂಗ್ ಮತ್ತೆ ನಮ್ಮದು ಟೀ ಕಾಫಿ ಇಲ್ಲ ಅಂದರೆ ಈವ್ನಿಂಗ್ ಆಗೋದೇ ಇಲ್ಲ, ನಿಮಗೆ ಗೊತ್ತಿರೋ ಪ್ರಕಾರ. ಸೊ ಒಂದು ಟೀ ಮಾಡ್ತಾ ಇದ್ದೆ, ಜಿಯನ್ ಫ್ರೆಂಡ್ ದಿನ ಬರ್ತಾಳೆ ಆಟ ಆಡೋದಕ್ಕೆ, ಅವನಿಗೂ ಖುಷಿ ಅವಳು ಬಂದರೆ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.